ಹಲೋ ಹಾಯ್ ನಮಸ್ಕಾರ. ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ ಸುಸ್ವಾಗತ. ನಾನು ರಂಜನ್ ಶಿರ್ಲಾಲ್. ಸಿಲಿಕಾನ್ ಸಿಟಿ ಬೆಂಗಳೂರು ಸೇರಿದಂತೆ ಕರ್ನಾಟಕ ರಾಜ್ಯ ದೇಶದಲ್ಲಿ ಜನ ಬದುಕೋದು ತುಂಬಾ ಕಷ್ಟ ಆಗೋಗ್ಬಿಟ್ಟಿದೆ ಕಣ್ರಿ. ಯಾಕೆ ಗೊತ್ತಾ? ಕಾಸಿದ್ರೇನೆ ಪ್ರಪಂಚ, ಕಾಸಿಲ್ಲ ಅಂತ ಹೇಳಿದ್ರೆ ಏನೂ ಇಲ್ಲ. ಕಾಸಿದ್ರೆ ಮಾತ್ರ ಎಲ್ಲವೂ ಕೂಡ ಸಿಗುತ್ತೆ, ಎಲ್ಲವೂ ಕೂಡ ಆಗುತ್ತೆ. ಕಾಸಿಲ್ದವನು ಬಡವನಾಗೆ ಉಳಿಬೇಕು, ಕಾಸಿದ್ದವನು ಶ್ರೀಮಂತನಾಗೆ ಇರ್ತಾನೆ. ಇದರ ಮಧ್ಯೆ ಒಂದ್ ಕಡೆಯಿಂದಾಗಿ ದಿನನಿತ್ಯ ಜನ ಬಳಸುವಂತಹ ದಿನನಿತ್ಯ ಬಳಕೆಯ ವಸ್ತುಗಳ ಬೆಲೆಯಲ್ಲಿ ಏರಿಕೆ ಆಗ್ತಿದ್ರೆ ಈ ಒಂದು ಬೆಲೆ ಏರಿಕೆಯ ಬೆರೆ ಜನರ ಜೇಬನ್ನ ಸುಡ್ತಿದೆ. ಇದರ ಮಧ್ಯೆ ಸಾಲ ಸೂಲ ಮಾಡಿ ಹೆಂಗೋ ಒಂದು ಸ್ವಂತ ಉದ್ಯೋಗವನ್ನ ಮಾಡೋಣ ಅಂತೇಳಿ ಸಿಲಿಕಾನ್ ಸಿಟಿಗೆ ರಾಜ್ಯದ ವಿವಿಧ ಭಾಗಗಳಿಂದ ಯುವಕರು ಎಲ್ಲೋ ಬೋರ್ಡ್ ಕ್ಯಾಬ್ ಅನ್ನ ಹಾಕೊಳಕ್ ಬರ್ತಾರೆ. ಈ ಒಂದು ಸಂದರ್ಭದಲ್ಲಿ ಒಂದಿಷ್ಟು ಸಾಲ ಅಂದ್ರೆ ಮನೆಯ ಪತ್ರಗಳಿರ್ಬೋದು ಅಥವಾ ಬ್ಯಾಂಕಲ್ಲಿ ಲೋನ್ ಇರ್ಬೋದು ಅಥವಾ ಬೇರೆ ಅದರ ಸಾಲ ಮಾಡಿಕೊಂಡು ಒಂದು 3 ಲಕ್ಷ 4 ಲಕ್ಷ ಡೌನ್ ಪೇಮೆಂಟ್ ಹಾಕೊಂಡು ಬ್ಯಾಂಕಲ್ಲಿ ಲೋನ್ ತಗೊಂಡು ಅದಕ್ಕೆ 10 ರಿಂದ 12 15 16 18 20% ಬಡ್ಡಿಯನ್ನ ಕಟ್ಟಿ ಒಂದು ಕ್ಯಾಬ್ ಅನ್ನ ತಗೊಂಡು ತನ್ನ ಸ್ವಂತ ಕನಸಿನ ಕಾರನ್ನ ಮುನ್ನಡೆಸೋಕೆ ಒಬ್ಬ ಕ್ಯಾಬ್ ಚಾಲಕ ಮುಂದಾಗ್ತಾನೆ. ಈ ಒಂದು ಸಂದರ್ಭದಲ್ಲಿ ಆತನಿಗೆ ಬರೋದೆಲ್ಲ ಖರ್ಚು. ಒಂದ್ ಕಡೆಯಿಂದಾಗಿ ಇನ್ಶೂರೆನ್ಸ್ ಕಟ್ಟಬೇಕಾ, ಇನ್ನೊಂದ್ ಕಡೆಯಿಂದಾಗಿ ರೋಡ್ ಟ್ಯಾಕ್ಸ್ ಕಟ್ಟಬೇಕಾ, ಇನ್ನೊಂದು ಕಡೆಯಿಂದ ಎಮಿಷನ್ ಟೆಸ್ಟ್ ಮಾಡಿಸಬೇಕಾ, ಇನ್ನೊಂದ್ ಕಡೆ ಹೊಸ ಗಾಡಿ 2 ವರ್ಷ ಆದ್ಮೇಲೆ FCL ರಿನ್ಯೂವಲ್ ಮಾಡಬೇಕಾ. ಇದೆಲ್ಲ ಪ್ರೋಸೆಸ್ ನಲ್ಲಿ ಆತನ ಖರ್ಚು ಆತನ ವೇತನಕ್ಕಿಂತ ಸರಾಸರಿಯಾಗಿ ಸಮಾನ ಆಗೋಗುತ್ತೆ. ಸೊ ಆತನ ಜೀವನ ಮೈಂಟೈನ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಯಾಕೆ ಕ್ಯಾಬ್ ಚಾಲಕರ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ವಿ ಅನ್ನೋದಕ್ಕೆ ರೀಸನ್ ಇದೆ. ಒಂದ್ ಕಡೆಯಿಂದಾಗಿ ಈಗಾಗಲೇ 2019ರಲ್ಲಿ ಕೇಂದ್ರ ಸರ್ಕಾರ ನಿರ್ಭಯ ಸ್ಕೀಮ್ನ ಅಡಿಯಲ್ಲಿ ಎಲ್ಲ ಒಂದು ಯೆಲ್ಲೋ ಬೋರ್ಡ್ ವೆಹಿಕಲ್ಗಳು GPS ಮತ್ತು ಪ್ಯಾನಿಕ್ ಬಟನ್ ಅನ್ನ ಅಳವಡಿಸಿಕೊಳ್ಳಿ ಅನ್ನುವಂತಹ ಆದೇಶವನ್ನ ಹೊರಡಿಸಿದೆ. ಆ ಒಂದು ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಸುಮಾರು 30 ಕಂಪನಿಗಳಂದ್ರೆ ಈ ಒಂದು ಪ್ಯಾನಿಕ್ ಬಟನ್ ಮತ್ತು GPS ಅನ್ನ ಅಳವಡಿಕೆ ಮಾಡುವಂತ 30 ಕಂಪನಿಗಳಿಗೆ ಶಾರ್ಟ್ ಲಿಸ್ಟ್ ಮಾಡುತ್ತೆ. ಆ 30 ಕಂಪನಿಗಳನ್ನ ಕೇಂದ್ರ ಸರ್ಕಾರ ಬಿಡುತ್ತೆ. ಈ ಒಂದು 30 ಕಂಪನಿಗಳಲ್ಲಿ ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಕೋಬಹುದು ಅಂತೇಳಿ ಕೇಂದ್ರ ಸರ್ಕಾರ ಆಪ್ಷನ್ ಕೊಡುತ್ತೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ರಾಜ್ಯ ಸರ್ಕಾರ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಈ ಒಂದು 30 ಕಂಪನಿಗಳಲ್ಲಿ ಸುಮಾರು 12 ರಿಂದ 13 ಕಂಪನಿಗಳನ್ನ ಶಾರ್ಟ್ ಲಿಸ್ಟ್ ಮಾಡಿ ಅವರಿಗೆ ಗುತ್ತಿಗೆಯನ್ನ ಕೊಡಲಾಗಿದೆ. ಪ್ಯಾನಿಕ್ ಮತ್ತು GPS ಮತ್ತು ಪ್ಯಾನಿಕ್ ಬಟನ್ ಅನ್ನ ಅಳವಡಿಕೆ ಮಾಡೋ ಕಾರ್ಯ ಕೂಡ ಶುರುವಾಗಿದೆ. ಆದ್ರೆ ಇಲ್ಲೇ ಬರೋದು ಪ್ರಮಾದ. ಏನ್ ಪ್ರಮಾದ ಅಂತ ಕೇಳಬಹುದು. ಔಟ್ಸೈಡ್ ಮಾರ್ಕೆಟ್ ಅಲ್ಲಿ ಈ ಒಂದು GPS ಮತ್ತು ಪ್ಯಾನಿಕ್ ಬಟನ್ ನ ಅಳವಡಿಕೆ ಮಾಡೋಕೆ ಸರಾಸರಿ ಒಳ್ಳೆ ಕ್ವಾಲಿಟಿಯ 2,000 ದಿಂದ 5,000 ರೂಪಾಯಿವರೆಗೆ ಖರ್ಚು ಬರುತ್ತೆ. ಅಂದ್ರೆ ಒಳ್ಳೆ ಕ್ವಾಲಿಟಿಯ ಪ್ಯಾನಿಕ್ ಬಟನ್ ಮತ್ತು GPS ಅನ್ನು ಅಳವಡಿಕೆ ಮಾಡೋಕೆ 2 ರಿಂದ 5,000 ಮ್ಯಾಕ್ಸ್ ಟು ಮ್ಯಾಕ್ಸ್ ಖರ್ಚು ಬರುತ್ತೆ ಅನ್ನುವಂತ ಮಾಹಿತಿಯನ್ನ ಕರ್ನಾಟಕ ರಾಜ್ಯ ಕ್ಯಾಬ್ ಮಾಲೀಕರ ಸಂಘ ಕೊಡ್ತಿರುವಂತದ್ದು. ಜೊತೆಗೆ ಮಾರ್ಕೆಟ್ ಅಲ್ಲಿ 2 ರಿಂದ 5,000 ರೂಪಾಯಿವರೆಗೂ ಕೂಡ GPS ಮತ್ತು ಪ್ಯಾನಿಕ್ ಬಟನ್ಗಳು ಕೂಡ ಲಭ್ಯವಿರೋದು ಕೂಡ ಗೊತ್ತಾಗ್ತದೆ. ಇದರ ನಡುವೆ ಈ ಒಂದು ಗುತ್ತಿಗೆ ಪಡೆದ ಬುದ್ಧಿವಂತ ಕಂಪನಿಗಳು ಏನ್ ಮಾಡ್ತಿದೆ ಗೊತ್ತಾ? 2 ರಿಂದ 3,000 5,000 ಚಾರ್ಜ್ ಮಾಡಿದ್ರೆ ಓಕೆ, 17,000 ರೂಪಾಯಿ ಚಾರ್ಜ್ ಮಾಡ್ತಿದಾರಂತೆ. ಅಂದ್ರೆ ಪ್ಯಾನಿಕ್ ಬಟನ್ ಮತ್ತು GPS ಅನ್ನ ಅಳವಡಿಕೆ ಮಾಡಕ್ಕೆ ಸುಮಾರು 17,000 ರೂಪಾಯಿ ಅಮೌಂಟ್ ಅನ್ನ ಇವರು ಚಾರ್ಜ್ ಮಾಡ್ತಿದಾರಂತೆ. ಇದರಿಂದಾಗಿ ಕ್ಯಾಬ್ ಚಾಲಕರಿಗೆ ಸಂಕಷ್ಟ ಎದುರಾಗಿದೆ. ಪ್ರಮುಖವಾಗಿ ಅದರಲ್ಲೂ ಕೂಡ ಕರ್ನಾಟಕ ರಾಜ್ಯ ಸಾರಿಗೆ ಇಲಾಖೆ ಏನ್ ಮಾಡಿದೆ, AS 140 ಕ್ವಾಲಿಟಿಯ ಪ್ಯಾನಿಕ್ ಬಟನ್ ಮತ್ತು GPS ಅಳವಡಿಕೆಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಈ ಒಂದು ಪ್ಯಾನಿಕ್ ಬಟನ್ ಅನ್ನ ಅಳವಡಿಕೆ ಮಾಡಬೇಕಾದ್ರೆ ಗುತ್ತಿಗೆಯನ್ನ ಕೊಟ್ಟಂತ ಕಂಪನಿಗಳು ಅಳವಡಿಕೆ ಮಾಡಬೇಕು. ಅದರ ಬೆಲೆ ಸುಮಾರು 17,000 ರೂಪಾಯಿ ಆಗುತ್ತೆ. 17,000 ರೂಪಾಯಿ ಅಂದ್ರೆ ಒಬ್ಬ ಕ್ಯಾಬ್ ಚಾಲಕನ ಪರಿಸ್ಥಿತಿ ಅಂದ್ರೆ ಆತನ ಜೀವನದ ಸ್ಥಿತಿ ಜೊತೆಗೆ ಆತನ ಫೈನಾನ್ಷಿಯಲ್ ಕಂಡೀಷನ್ ಅಂದ್ರೆ ಆರ್ಥಿಕ ಸ್ಥಿತಿಯನ್ನು ನಾವು ಗಮನಿಸಿದ ಸಂದರ್ಭದಲ್ಲಿ ಯಾರು ಕೂಡ ದುಡ್ಡಿದ್ದು ಯೆಲ್ಲೋ ಬೋರ್ಡ್ ವೆಹಿಕಲ್ ಅನ್ನ ಹಾಕೋದಿಲ್ಲ, ಸಾಲ ಮಾಡಿ ಹಾಕಿರ್ತಾರೆ. ಅಂದ್ರೆ ನಾನು ಅವಾಗಲೇ ಹೇಳಿದೆ, ಡೌನ್ ಪೇಮೆಂಟ್ ಒಂದು ಎಲ್ಲೋ ಸಾಲ ತಗೊಂಡು ಇನ್ನೊಂದು ಯಾವುದೋ ಬ್ಯಾಂಕ್ ನಲ್ಲಿ ಸಾಲ ಮಾಡಿಕೊಂಡು ಈ ರೀತಿಯಾಗಿ ಕ್ಯಾಬ್ ಅನ್ನ ಹಾಕಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಅವರಿಗೆ ತಿಂಗಳಿಗೆ 17 ರಿಂದ 20,000 ರೂಪಾಯಿವರೆಗೂ EMI ಬರುತ್ತೆ. ಅಂದ್ರೆ ಒಂದು ತಿಂಗಳಿಗೆ ಬರುವಂತ EMI 20,000. ಅದಾದ್ಮೇಲೆ ಅವರು ಫ್ಯೂಲ್ ಚಾರ್ಜ್, ಅವರ ಡ್ರೈವರ್, ಅವ್ರ ಸಂಬಳ, ಇವ್ರ ಸಂಬಳ ಎಲ್ಲ ಮೇಂಟೈನ್ ಮಾಡಬೇಕು. ಇದು ಅವರಿಗೆ ಯಾರೆಲ್ಲ ಕ್ಯಾಬ್ ಅನ್ನ ಹೊಡಿಸಿದಾರ ಅವ್ರಿಗೆ ಗೊತ್ತಿರುತ್ತೆ ಈ ಒಂದು ಕಷ್ಟ ಯಾವ ರೀತಿಯಾಗಿರುತ್ತೆ ಅಂತೇಳಿ. ಈ ಒಂದು 17,000 ರೂಪಾಯಿ ಇಂದ 20,000 ರೂಪಾಯಿ EMI ಕಟ್ಟಿ ಈ ಕಡೆಯಿಂದ ಎಲ್ಲವನ್ನ ಕೂಡ ಮೇಂಟೈನ್ ಮಾಡಿ ಆತನ ಸಂಬಳವನ್ನ ತೆಗೆದು ಜೊತೆಗೆ ಮನೆಯ ಖರ್ಚನ್ನು ನಿಭಾಯಿಸಿ ಇದೆಲ್ಲ ಮಾಡೋದ್ರೊಳಗೆ ಒಬ್ಬ ಕ್ಯಾಬ್ ಚಾಲಕ ಸತ್ತು ಸ್ವರ್ಗ ಸೇರಿ ಮತ್ತೆ ಬಂದು ಹುಟ್ಟಿರ್ತಾನೆ. ಇಷ್ಟು ಕಷ್ಟದ ನಡುವೆ ಕ್ಯಾಬ್ ಚಾಲಕರಿಗೆ ಇಷ್ಟು ಕಷ್ಟ ಇದೆ. ಇದರ ನಡುವೆ 5,000 ರೂಪಾಯಿ ಇರೋ ಪ್ಯಾನಿಕ್ ಬಟನ್ GPSಗೆ ನೀವು 17,000 ರೂಪಾಯಿ ಚಾರ್ಜ್ ಮಾಡ್ತಿದ್ದೀರಲ್ಲ, ಇದು ನಿಜಕ್ಕೂ ಕೂಡ ಕ್ಯಾಬ್ ಚಾಲಕರ ಹೊಟ್ಟೆ ಮೇಲೆ. ಜೊತೆಗೆ ಬರೀ ಯೆಲ್ಲೋ ಬೋರ್ಡ್ ಪ್ಯಾಸೆಂಜರ್ ವೆಹಿಕಲ್ ಮಾತ್ರ ಅಲ್ಲ, ಲಾರಿ ಇರ್ಬೋದು, ಅಂದ್ರೆ ಯೆಲ್ಲೋ ಬೋರ್ಡ್ ಹೆವಿ ಗೂಡ್ಸ್ ವೆಹಿಕಲ್ಗಳು ಕೂಡ ಇರ್ಬೋದು, ಸರಕು ಮತ್ತು ಸಾಮಾನನ್ನು ಸಾಗಾಟ ಮಾಡುವಂತಹ ವಾಹನಗಳಿಗೆ ಕೂಡ ಈ ಒಂದು ನೀತಿ ಅನ್ವಯ ಆಗುತ್ತೆ. ಇವರು ಕೂಡ ಇದೇ ರೀತಿಯಾದಂತಹ ಅವ್ಯವಸ್ಥೆಗೆ ಜೊತೆಗೆ ಒಂದು ರೀತಿಯಲ್ಲಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಲಾರಿ ಮಾಲೀಕರು ಕೂಡ ಇದರ ಬಗ್ಗೆ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ರಾಜ್ಯ ಸರ್ಕಾರ ಹೊರಡಿಸಿರುವ GPS ಪ್ಯಾನಿಕ್ ಬಟನ್ ಕಂಪಲ್ಸರಿ
ಅದು ಕಮರ್ಷಿಯಲ್ ವಾಣಿಜ್ಯ ವಾಹನಗಳಿಗೆ, ಅದರಲ್ಲಿ ಟ್ಯಾಕ್ಸಿಗಳಿಗಾಗಿರ್ಬೋದು, ಸ್ಟ್ರೀಟ್ ಹೇಲಿಂಗ್ ಅಗ್ರಿಗೇಟರ್ಗಳಲ್ಲಿ ರನ್ ಆಗುವಂತಹ ಟ್ಯಾಕ್ಸಿಗಳಾಗಿರ್ಬೋದು, ಅಥವಾ ಎಂಪ್ಲಾಯ್ ಟ್ರಾನ್ಸ್ಪೋರ್ಟ್ ವೆಹಿಕಲ್ಗಳಿಗಾಗಿರ್ಬೋದು, ಕಂಪಲ್ಸರಿ ಜಿಪಿಎಸ್ ಮತ್ತು ಪ್ಯಾನಿಕ್ ಬಟನ್ ಅಳವಡಿಕೆ ಮಾಡಬೇಕು ಅಂತ ರಾಜ್ಯ ಸರ್ಕಾರನೇ ಒಂದು ಆದೇಶ ಮಾಡಿದೆ. ಕೇಂದ್ರ ಸರ್ಕಾರದ ಆದೇಶದಂತೆ ರಾಜ್ಯ ಸರ್ಕಾರ ಆದೇಶ ಮಾಡಿದ್ರು ಕೂಡ ರಾಜ್ಯ ಸರ್ಕಾರನೇ ಎನ್ರೋಲ್ ಮಾಡಿಕೊಂಡ ಕಾರಣ ಕೆಲವೊಂದು ಕಂಪನಿಗಳು AS 140 ಗುಣಮಟ್ಟದ ಸಾಧನಗಳನ್ನು ಹೊಂದಿದಂತಹ ಸಂಸ್ಥೆಗಳನ್ನು ರಾಜ್ಯ ಸರ್ಕಾರನೇ ಅಪ್ರೂವ್ ಮಾಡಿದ್ರಿಂದ ಆಗ್ಬಿಟ್ಟು ಡೀಲರ್ಗಳ ಕೈಯಲ್ಲಿ ನಾವು ಹೋಗಿ ಇವತ್ತು ವಾಹನಗಳಿಗೆ ಜಿಪಿಎಸ್ ಅಳವಡಿಕೆ ಮಾಡಕ್ಕೆ ಹೋದ್ರೆ 17,000 ರೂಪಾಯಿ ಇನ್ಕ್ಲೂಡಿಂಗ್ GST ಸೇರಿ 17,500 ರೂಪಾಯಿ ಇಷ್ಟು ಚಾರ್ಜ್ ಆಗ್ತಾ ಇದೆ. ಇದರಲ್ಲಿ ಇನ್ಸ್ಟ್ರೂಮೆಂಟ್ ಕಾಸ್ಟ್ ಏನೇ 14,000 ರೂಪಾಯಿ ಆಗ್ತಾ ಇದೆ. ಇನ್ಸ್ಟ್ರೂಮೆಂಟ್ ಕಾಸ್ಟ್ ಜೊತೆಗೆ 2 ವರ್ಷದ ಏನು ಮೇಂಟೆನೆನ್ಸ್ ಇದೆಯೋ, ತಿಂಗಳಿಗೆ ಏನು ನಾವು ಅವ್ರಿಗೆ ಕಟ್ತೀವೋ ಆ ಹಣವು ಸೇರಿ 24 ತಿಂಗಳದ್ದು ಸೇರಿ GST ಸೇರಿ 17,000 ಚಿಲ್ಲರೆ ರೂಪಾಯಿಗಳಷ್ಟು ನಾವು ಹಣವನ್ನು ವಾಹನಗಳಿಗೆ ಅಳವಡಿಕೆ ಮಾಡುವ ಸಂದರ್ಭದಲ್ಲಿನೇ ಜಿಪಿಎಸ್ ಮತ್ತು ಪ್ಯಾನಿಕ್ ಬಟನ್ ನಾನು ಹೇಳುತ್ತಿರುವಂತಹ 17,500 ರೂಪಾಯಿ 2 ಪ್ಯಾನಿಕ್ ಬಟನ್ ಇದೆ. 7+1 ವೆಹಿಕಲ್ಗೆ ನಾವು ಅಳವಡಿಕೆ ಮಾಡ್ತೀವಿ. ಇದರಲ್ಲಿ 2 ಪ್ಯಾನಿಕ್ ಬಟನ್ ಜಿಪಿಎಸ್ ಗೆ 2 ವರ್ಷದ ಸರ್ವಿಸ್ ಚಾರ್ಜ್ ಸೇರಿ 17,000 ರೂಪಾಯಿ ನಾವು ಕಟ್ಟಬೇಕಾಗುತ್ತೆ. ಇದೇನೆ ನಮ್ಮ ವಾಹನಗಳಲ್ಲಿ ಈಗಾಗಲೇ ಇರುವಂತಹ ಜಿಪಿಎಸ್ ಗೆ ನಾವು 1 ವರ್ಷಕ್ಕೆ ಬರೀ 2,500 ರೂಪಾಯಿಯನ್ನು ಕೊಡ್ತಾ ಇದ್ದೀವಿ. ಇದರಲ್ಲಿ ಯಾವುದೇ ಜಿಪಿಎಸ್ ನ ಇನ್ಸ್ಟ್ರೂಮೆಂಟ್ ಸಾಧನಗಳಿಗಾಗಿ ಸಪರೇಟ್ ಚಾರ್ಜ್ ಅನ್ನು ಮಾಡೋದಿಲ್ಲ. ಅವರು ಸಾಧನಗಳನ್ನು ಅಳವಡಿಕೆ ಮಾಡಿಬಿಟ್ಟು ನಮ್ಮ ಹತ್ರ ಏನು ಮೇಂಟೆನೆನ್ಸ್ ಮಾಸಿಕವಾಗಿ ಮೇಂಟೆನೆನ್ಸ್ ಚಾರ್ಜ್ ತಗೊಳ್ತಾರೋ, ಅದರಲ್ಲಿರುವಂತಹ ಸ್ಟ್ರಿಮ್ಮಿಗೆ ಏನು ಬಾಡಿಗೆ ತಗೊಳ್ತಾರೋ ಆ ಅಮೌಂಟ್ ಅನ್ನು ಮಾತ್ರ ತಗೊಳ್ತಾರೆ. 2,500 ರೂಪಾಯಿಗೆ ನಮಗೆ 1 ವರ್ಷಕ್ಕೆ ಅಳವಡಿಕೆ ಮಾಡಿಬಿಟ್ಟು 1 ವರ್ಷದ ವಾರಂಟಿ ಜೊತೆಗೆ ನಮ್ಮ ವಾಹನಗಳಿಗೆ ಅಳವಡಿಕೆ ಮಾಡಿದ್ದಾರೆ. ಆದರೆ ರಾಜ್ಯ ಸರ್ಕಾರ ಕಡ್ಡಾಯವಾಗಿ ಕೇಂದ್ರ ಸರ್ಕಾರದ ಆದೇಶವನ್ನು ರಾಜ್ಯದಲ್ಲಿ ಅಳವಡಿಕೆ ಮಾಡಿಕೊಂಡಿದ್ರಿಂದ ಆಗ್ಬಿಟ್ಟು ಈ ಜಿಪಿಎಸ್ ಸಂಸ್ಥೆಯವರು ನಮ್ಮ ವಾಹನ ಮಾಲೀಕರಿಂದ ಲೂಟಿ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳ್ತಾ ಇದ್ದೀನಿ. ಇವರು ಹಗಲು ದರೋಡೆ ಮಾಡ್ತಾ ಇದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ನಮ್ಮ ಗ್ರಾಮೀಣ ಭಾಗದಲ್ಲಿರುವಂತಹ ವಾಹನಗಳಿಗೆ ಇವತ್ತು ದುಡಿದು ಬಿಟ್ಟು ಸಂಪಾದನೆ ಮಾಡಿಬಿಟ್ಟು ಎಫ್ಸಿ ಮಾಡುವಂತ ಕಂಡೀಷನ್ ನಲ್ಲಿ ವಾಹನ ಮಾಲೀಕರಿಲ್ಲ. ಆದರೆ ಈ ಜಿಪಿಎಸ್ ಸಂಸ್ಥೆಯವರು ಸರ್ಕಾರದೊಟ್ಟಿಗೆ ಸೇರ್ಬಿಟ್ಟು ಇದನ್ನು ಸರ್ಕಾರಕ್ಕೆ ಇದೇ ಸಂಸ್ಥೆಗಳು AS 140 ಇರುವಂತಹ ಸಂಸ್ಥೆ ಕೆಲವು ಸಂಸ್ಥೆಗಳು ಸೇರ್ಕೊಂಡು ಇವರು ನಮ್ಮ ವಾಹನ ಮಾಲೀಕರಿಂದ ದೊಡ್ಡ ಮಟ್ಟದಲ್ಲಿ ವ್ಯಾಪಾರ ವಹಿವಾಟುಗಳನ್ನು ನಡೆಸಕ್ಕೆ ಶುರು ಮಾಡಿದ್ದಾರೆ ಅಂತ ಹೇಳುವಂತ ಒಂದು ಸಂಶಯ ನಮಗೆ ಬರ್ತಾ ಇದೆ. ದಯಮಾಡಿ ರಾಜ್ಯ ಸರ್ಕಾರ ಅದನ್ನು ಪುನರ್ ಪರಿಶೀಲನೆ ಮಾಡಬೇಕು ಮತ್ತು ಬೇರೆ ಬೇರೆ ಸಂಸ್ಥೆಗಳಿಂದ ಯಾವ ಸಂಸ್ಥೆಗಳು ಜಿಪಿಎಸ್ ಅನ್ನು ಹೊಂದಿದೆಯೋ, ಯಾವ ಸಂಸ್ಥೆ ಪ್ಯಾನಿಕ್ ಬಟನ್ಗಳು ಹೊಂದಿದೆಯೋ ಅವರೆಲ್ಲಾ ಸಂಸ್ಥೆಗಳನ್ನು ಕರೆದುಬಿಟ್ಟು ಎಗೇನ್ ಅದನ್ನು ಏನು ಪರಿಶೀಲನೆ ಮಾಡಿಬಿಟ್ಟು ನಮ್ಮ ವಾಹನ ಮಾಲೀಕರಿಗೆ ಚಾಲಕರಿಗೆ ತೊಂದರೆ ಆಗೋ ತರ ಹೊಸ ಒಂದು ವ್ಯವಸ್ಥೆಯನ್ನು ಮಾಡಬೇಕು. ಯಾಕಂದ್ರೆ ಜಿಪಿಎಸ್ ಪ್ಯಾನಿಕ್ ಬಟನ್ ನಾವು ವಿರೋಧವನ್ನು ವ್ಯಕ್ತಪಡಿಸ್ತಾ ಇಲ್ಲ. ಈಗಾಗಲೇ ನಮ್ಮ ವಾಹನಗಳಲ್ಲಿ ಕಳೆದ 10 ವರ್ಷಗಳಿಂದ ನಾವು ವಾಹನಗಳಲ್ಲಿ ಅಳವಡಿಕೆ ಮಾಡಿಕೊಂಡಿದ್ದೀವಿ. ಆದರೆ ಜಿಪಿಎಸ್ ನ ಹೆಸರಲ್ಲಿ ಇಷ್ಟೊಂದು ದೊಡ್ಡ ಮೊತ್ತದ ಹಣವನ್ನು ಒಬ್ಬ ಟ್ಯಾಕ್ಸಿಯವನಾಗ್ಲಿ, ಒಬ್ಬ ಮ್ಯಾಕ್ಸಿ ಕ್ಯಾಬ್ನವರಾಗ್ಲಿ, ಒಬ್ಬ ಎಂಪ್ಲಾಯ್ ಟ್ರಾನ್ಸ್ಪೋರ್ಟರ್ಸ್ ಆಗಲಿ ಕೊಡಕ್ ಆಗೋದಿಲ್ಲ. ಇದು ತುಂಬಾ ಕಷ್ಟ ಆಗ್ತಾ ಇದೆ, ದೊಡ್ಡ ಮಟ್ಟದ ಹೊರೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ. 17,000 ರೂಪಾಯಿ ಒಂದು ತಿಂಗಳಿಗೆ ನಾನು ಸ್ಪೆಂಡ್ ಮಾಡ್ತೀನಿ ಅಂತ ಹೇಳಿದ್ರೆ ಒಂದು ತಿಂಗಳ EMI ಹೋಯ್ತು ನಂದು. ಅಂದ್ರೆ ನಾನು ದುಡಿಬೇಕಾಗಿದೆ ಎಷ್ಟು? ಸೊ ಸ್ವಂತ ಕ್ಯಾಬ್ ಅನ್ನು ನಂಬಿಕೊಂಡು ಜೀವನವನ್ನ ನಡೆಸ್ತಿರುವಂತಹ ಕ್ಯಾಬ್ ಚಾಲಕರ ಪರಿಸ್ಥಿತಿ ಏನಾಗಬೇಕು? ಜೊತೆಗೆ ಸಂಬಂಧಪಟ್ಟಂತೆ ಸಾರಿಗೆ ಇಲಾಖೆ ಇದ್ರ ಬಗ್ಗೆ ಒಂದು ಸ್ಪಷ್ಟನೆಯನ್ನು ಕೊಡಬೇಕು. ಯಾಕೆ 17,000 ರೂಪಾಯಿಯನ್ನು ಚಾರ್ಜ್ ಮಾಡ್ತಿದ್ದೀರಾ? ನೀವು ಹಾಕ್ತಿರುವಂತಹ ಪ್ಯಾನಿಕ್ ಬಟನ್ ಮತ್ತು GPS ಅಲ್ಲಿ ಅಂತದ್ದು 17,000 ರೂಪಾಯಿ ಚಾರ್ಜ್ ಆಗುವಂತಹ ಕ್ವಾಲಿಟಿಯ GPS ಬಟನ್ ಅಥವಾ ಪ್ಯಾನಿಕ್ ಬಟನ್ ಅದು. ಇದ್ರ ಬಗ್ಗೆ ಸಾರಿಗೆ ಇಲಾಖೆ ಸ್ಪಷ್ಟನೆಯನ್ನು ಕೊಡಬೇಕು. ಇಲ್ಲಾಂದ್ರೆ 17,000 ರೂಪಾಯಿಯನ್ನ ಖರ್ಚು ಮಾಡಿ ಕ್ಯಾಬ್ ಚಾಲಕರು ಹೇಗೆ ತಾನೇ ಹಣವನ್ನು ವ್ಯಯಿಸ್ತಾರೆ ಅನ್ನೋದು ಕೂಡ ಇಲ್ಲಿ ನೀವು ಚಿಂತನೆ ಮಾಡಬೇಕಾದಂತಹ ಪರಿಸ್ಥಿತಿ. ಜೊತೆಗೆ ಕ್ಯಾಬ್ ಚಾಲಕರ ಪರಿಸ್ಥಿತಿ ಬರೀ EMI ಸಾಲ ಇದರಲ್ಲಿ ಮಾತ್ರ ಅಲ್ಲ, ಅವರ ವೈಯಕ್ತಿಕ ಆರೋಗ್ಯದ ಮೇಲೆ ಕೂಡ ಡಿಪೆಂಡ್ ಆಗಿರುವಂತದ್ದು. ಬರೀ 17,000 ರೂಪಾಯಿ ಒಂದ್ಸಲ ನೀವು ಹಾಕಿದ್ರೆ ಮುಗೀತು ಅಂತಲ್ಲ, 17,000 ರೂಪಾಯಿ ಅವರು ಒಂದ್ಸಲ ಒಂದ್ಸಲ ಅವ್ರಿಗೆ ಹಾಕಬೇಕು ಅಂದ್ರೂ ಕೂಡ 17,000 ದುಡಿಬೇಕು, ಅದನ್ನ ಕೂಡ ಯೋಚನೆ ಮಾಡಬೇಕು. ಜೊತೆಗೆ GPS ಮತ್ತು ಪ್ಯಾನಿಕ್ ಬಟನ್ ಅಳವಡಿಕೆ ಮಾಡೋದರ ಹಿಂದಿನ ಉದ್ದೇಶ ಏನಂತ ಹೇಳಿದ್ರೆ 2019ರಲ್ಲಿ ನಾನು ಅವಾಗಲೇ ಇಲ್ಲೇ ನಿರ್ಭಯ ಸ್ಕೀಮ್ ನಲ್ಲಿ ಕೇಂದ್ರ ಸರ್ಕಾರ ಈ ಒಂದು ಆದೇಶವನ್ನು ಹೊರಡಿಸುತ್ತೆ. ಯಾಕೆ ಆದೇಶವನ್ನು ಹೊರಡಿಸುತ್ತೆ? ಕ್ಯಾಬ್ ಅಂದ್ರೆ ರಾತ್ರಿ ವೇಳೆ IT-BT ಎಂಪ್ಲಾಯೀಸ್ ಇರ್ಬೋದು ಅಥವಾ ಜನರಿರ್ಬೋದು, ರಾತ್ರಿ ವೇಳೆ ಸಂಚಾರವನ್ನು ಮಾಡೋ ಸಂದರ್ಭದಲ್ಲಿ ಅವರಿಗೆ ಸೇಫ್ಟಿ ಬೇಕಲ್ವಾ? ಸೊ ಈ ಒಂದು ಸೇಫ್ಟಿಗೋಸ್ಕರ ಪ್ಯಾನಿಕ್ ಬಟನ್ ಮತ್ತು GPS ಅನ್ನು ಅಳವಡಿಕೆ ಮಾಡಿರುವಂತದ್ದು. GPS ವೆಹಿಕಲ್ ಟ್ರ್ಯಾಕಿಂಗ್ಗೋಸ್ಕರ, ಪ್ಯಾನಿಕ್ ಬಟನ್ ಒಂದು ವೇಳೆ ಕ್ಯಾಬ್ನಲ್ಲಿ ಅಥವಾ ಯಾವುದೇ ಒಂದು ವಾಹನಗಳಲ್ಲಿ ಅಂದ್ರೆ ಯೆಲ್ಲೋ ಬೋರ್ಡ್ ವಾಹನಗಳಲ್ಲಿ ಹೋಗುವಂತ ಸಂದರ್ಭದಲ್ಲಿ ಏನಾದ್ರೂ ಅವಘಡ ಅವಸರ ಏನಾದ್ರೂ ಹೆಚ್ಚು ಕಮ್ಮಿ ಆದಂತ ಸಂದರ್ಭದಲ್ಲಿ ಪ್ಯಾನಿಕ್ ಬಟನ್ ಅನ್ನು ಒತ್ತಿದ್ರೆ ಹತ್ತಿರದ ಅಂದ್ರೆ ಸಾರಿಗೆ ಇಲಾಖೆ ನಿರ್ಮಾಣ ಮಾಡಿರುವಂತಹ ಸ್ಥಳೀಯ ಕಂಟ್ರೋಲ್ ರೂಮಿಗೆ ಈ ಒಂದು ತುರ್ತು ಸಂದೇಶ ರವಾನೆ ಆಗುತ್ತೆ. ಜೊತೆಗೆ ಸ್ಥಳೀಯ ಪೊಲೀಸರು ಕೂಡ, ಹೊಯ್ಸಳ ಪೊಲೀಸರು ಕೂಡ ಈ ಒಂದು ಸಂದೇಶ ರವಾನೆ ಆಗುತ್ತೆ. ಕ್ಷಣಾರ್ಧದಲ್ಲಿ ಪೊಲೀಸರು ಆ ಒಂದು ಸ್ಪಾಟಿಗೆ ಬಂದು ಸಂಬಂಧಪಟ್ಟಂತೆ ಆ ಒಂದು ಸಮಸ್ಯೆಯಲ್ಲಿ ಸಿಲುಕಿರುವಂತಹ ಮಹಿಳೆಯರನ್ನ ರಕ್ಷಣೆ ಮಾಡಬಹುದು ಅನ್ನುವಂಥ ಉದ್ದೇಶದಿಂದಾಗಿ ಈ ಒಂದು ಯೋಜನೆಯನ್ನ ಜಾರಿಗೆ ತಂದಿರುವಂತದ್ದು ಖುಷಿಯ ವಿಚಾರ. ಆದ್ರೆ 17,000 ನಿಗದಿ ಮಾಡಿರೋದು ದುಃಖದ ವಿಚಾರ. 17,000 ರೂಪಾಯಿ
ನೀವು ಚಾರ್ಜ್ ಮಾಡ್ತಿದ್ದೀರಾ ಅಂದರೆ ಅದಕ್ಕೊಂದು ಪ್ರಾಪರ್ ಆಗಿರುವಂತಹ ಎಕ್ಸ್ಪ್ಲನೇಷನ್ ಬೇಕು. 17,000 ರೂಪಾಯಿ ಯಾಕೆ ನೀವು ಚಾರ್ಜ್ ಮಾಡ್ತಿದ್ದೀರಾ? ಗುತ್ತಿಗೆಯನ್ನು ನೀಡಿದಂತಹ ಕಂಪನಿಗಳು ಕ್ಯಾಬ್ ಚಾಲಕರನ್ನು ಸುಲಿಗೆ ಮಾಡ್ತಿದೆ. ಕ್ಯಾಬ್ ಚಾಲಕರು 1 ರೂಪಾಯಿಗೂ ಕಷ್ಟವನ್ನ ಪಡ್ತಿದ್ದಾರೆ. ಕಣ್ಣೀರನ್ನ ಹಾಕೊಂಡು 17,000 ರೂಪಾಯಿಯನ್ನ ಕೊಟ್ಟು ಆ ಪ್ಯಾನಿಕ್ ಬಟನ್ GPS ಅನ್ನು ಅಳವಡಿಕೆ ಮಾಡಿದ ಸಂದರ್ಭದಲ್ಲಿ ಕ್ಯಾಬ್ ಚಾಲಕರ ಅರ್ಧಕ್ಕರ್ಧ ಜೀವನವೇ EMI ಸಾಲಗಳಲ್ಲಿ ಮುಳುಗೋಗಿರುತ್ತೆ. ಸಂಬಂಧಪಟ್ಟಂತೆ ಸಾರಿಗೆ ಇಲಾಖೆ ಇದರ ಬಗ್ಗೆ ಖುದ್ದು ಸ್ಪಷ್ಟನೆಯನ್ನ ಕೊಡಲೇಬೇಕಾಗಿದೆ. ಯಾಕೆ 17,000 ರೂಪಾಯಿ ನೀವು ಚಾರ್ಜ್ ಮಾಡ್ತೀರಾ ಅನ್ನೋದನ್ನ. ಜೊತೆಗೆ ನಾನು ಇನ್ನೊಂದು ವಿಚಾರವನ್ನ ಇಲ್ಲಿ ಪ್ರಸ್ತಾಪ ಮಾಡಲೇಬೇಕು. ಕ್ಯಾಬ್ ಚಾಲಕರು ಈಗಾಗಲೇ ನೋಡ್ತಿರ್ಬೋದು, ದಿನನಿತ್ಯ ಅಂದ್ರೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ವ್ಯಾಪಕವಾಗಿ ಜನಸಂಖ್ಯೆ ಕೂಡ ಹೆಚ್ಚಳವಾಗ್ತಿದೆ, ಹುದ್ದೆಗಳು ಕೂಡ ಸೃಷ್ಟಿಯಾಗ್ತಿದೆ, ಅದೇ ರೀತಿಯಾಗಿ ಡೆವಲಪ್ಮೆಂಟ್ ಕೂಡ ಆಗ್ತಿದೆ. ಒಂದು 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 ಹಂತದಲ್ಲಿ ಒಂದು ಮಾಡರ್ನ್ ಯುಗದ ಮಾಡರ್ನ್ ಅಪ್ಲಿಕೇಶನ್ಗಳಿಂದ ಈ ಒಂದು ಕ್ಯಾಬ್ ಮತ್ತು ಆಟೋ ಚಾಲಕರಿಗೆ ಎಫೆಕ್ಟ್ ಆದರೆ, ಇನ್ನೊಂದು ಕಡೆಯಿಂದಾಗಿ ಇವರಿಗೆ ಬಾಡಿಗೆ ಸಿಗದೆ ಪರದಾಟವನ್ನು ಮಾಡ್ತಿದ್ದಾರೆ. ಇನ್ನೊಂದು ಕಡೆಯಿಂದಾಗಿ ಕಂಪನಿಗಳಲ್ಲಿ ಸರಿಯಾಗಿ ಅವರಿಗೆ ವೇತನವನ್ನು ಕೊಡೋದಿಲ್ಲ, ಬಿಲ್ಲನ್ನು ಹಾಕೋದಿಲ್ಲ, ಈ ಎಲ್ಲ ಸಮಸ್ಯೆಯಿಂದ ಬಳಲ್ತಿದ್ದಾರೆ. ಸೊ ಸಾರಿಗೆ ಇಲಾಖೆ ಇವರ ಹಿತರಕ್ಷಣೆ ಅಂದ್ರೆ ಇವರನ್ನ ರಕ್ಷಣೆಯನ್ನ ಮಾಡಬೇಕಿತ್ತು. ಆದರೆ ಇವರಿಗೆ ಸಂಕಟವನ್ನ ಕೊಡ್ತಿರೋದು ನಿಜಕ್ಕೂ ಕೂಡ ವಿಪರ್ಯಾಸದ ಸಂಗತಿ ಅಂತ ಹೇಳಿ ಕರ್ನಾಟಕ ರಾಜ್ಯ ಟ್ರಾನ್ಸ್ಪೋರ್ಟ್ ಮಾಲೀಕರ ಸಂಘ ಜೊತೆಗೆ ಕರ್ನಾಟಕ ರಾಜ್ಯ ಕ್ಯಾಬ್ ಮಾಲೀಕರ ಸಂಘ ಜೊತೆಗೆ ಕರ್ನಾಟಕ ರಾಜ್ಯ ಲಾರಿ ಮಾಲೀಕರ ಸಂಘ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನಮಗೆ ಒಂದು ಅಧಿಕೃತವಾದ ಸ್ಪಷ್ಟನೆಯನ್ನು ಕೊಡಿ, 17,000 ರೂಪಾಯಿ ಯಾಕೆ ನಾವು ಕಟ್ಟಬೇಕು ಅನ್ನುವಂಥ ಸ್ಪಷ್ಟನೆಯನ್ನು ಕೊಡಿ ಅಂತೇಳಿ ಅವ್ರು ಕೇಳ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಸಾರಿಗೆ ಇಲಾಖೆ ಏನು ಉತ್ತರವನ್ನು ಕೊಡುತ್ತೆ ಅನ್ನೋದನ್ನು ಕೂಡ ನೋಡಬೇಕು. ಜೊತೆಗೆ ಇಲ್ಲಿ ಪ್ರಮುಖವಾಗಿ ನೀವು ನಿರ್ಭಯ ಸ್ಕೀಮ್ನಲ್ಲಿ ಈ ಒಂದು ಯೋಜನೆಯನ್ನು ಜಾರಿಗೆ ತರ್ತೀರಂತ ಆದ್ರೆ, ನೀವು ಹೊಸ ಕಾರನ್ನ ಖರೀದಿ ಮಾಡುವಂತ ಸಂದರ್ಭದಲ್ಲಿ, ಹೀಗೆ ಒಂದು ಹೊಸ ಕಾರನ್ನ ಖರೀದಿ ಮಾಡುವ ಸಂದರ್ಭದಲ್ಲಿ ಸೇಫ್ಟಿಗೋಸ್ಕರ ಹೇರ್ ಬ್ಯಾಗ್ ಅನ್ನು ಹಾಕ್ತಿರೋ, ಸೇಫ್ಟಿಗೋಸ್ಕರ ಇನ್ನಿತರ ಒಂದು ಮೆಜರ್ಮೆಂಟ್ ಅನ್ನ ನೀವು ಅಲ್ಲಿ ಕಡ್ಡಾಯವಾಗಿ ಅಳವಡಿಸ್ತಿರೋ, ಅದೇ ರೀತಿಯಾಗಿ ಕಾರನ್ನ ತಯಾರು ಮಾಡುವ ಸಂದರ್ಭದಲ್ಲಿ ಈ GPS ಮತ್ತು ಪ್ಯಾನಿಕ್ ಬಟನ್ ಅಳವಡಿಕೆ ಮಾಡಿದ ಸಂದರ್ಭದಲ್ಲಿ ಈ ಒಂದು ಚಾಲಕರಿಗೆ ಹೊರೆ ಆಗೋದು ತಪ್ಪುತ್ತೆ, ಕಡಿಮೆ ಆಗುತ್ತೆ. ಇದೊಂದು ಸಾಮಾನ್ಯ ಪ್ರಜ್ಞೆ. ಆಫ್ಟರ್ ದಿ ಮಾರ್ಕೆಟ್ ಅಂದ್ರೆ ಕಾರನ್ನ ಪರ್ಚೇಸ್ ಮಾಡಿ ಅವ್ರ ನಂತರದಲ್ಲಿ ಅವರು ಪ್ಯಾನಿಕ್ ಬಟನ್ ಅನ್ನು GPS ಅನ್ನು 17,000 ರೂಪಾಯಿ ಕೊಟ್ಟು ಹಾಕ್ಸ್ಬೇಕಂದ್ರೆ ಇದು ಹೆಚ್ಚಿನ ಬರ್ಡನ್ ಆಗುತ್ತೆ. ಸಂಬಂಧಪಟ್ಟಂತೆ ಸಾರಿಗೆ ಇಲಾಖೆ ಈ ಒಂದು ಕ್ಯಾಬ್ ಮತ್ತು ಲಾರಿ ಮಾಲೀಕರು ಇರ್ಬೋದು ಅಥವಾ ಸಾರಿಗೆ ಮಾಲೀಕರ ಸಂಘದ ಮನವಿ ಜೊತೆಗೆ ಆಕ್ರೋಶವನ್ನ ಪರಿಗಣನೆ ಮಾಡಬೇಕಾಗಿದೆ. 17,000 ರೂಪಾಯಿಯನ್ನ ಚಾರ್ಜ್ ಮಾಡೋ ಬದಲು ಚಾಲಕರಿಗೆ, ಕ್ಯಾಬ್ ಚಾಲಕರಿಗೆ ಹೊಂದಾಣಿಕೆ ಆಗುವಂತಹ ದರವನ್ನು ನಿಗದಿ ಮಾಡಿ, ಅವ್ರ ಜೊತೆ ಒಂದು ಸಭೆಯನ್ನ ಮಾಡಿ, ನಿಮ್ಗೆ ಎಷ್ಟು ದರವನ್ನು ಈ ಒಂದು ಕಂಪನಿಯಿಂದ ಇಷ್ಟು ಕ್ವಾಲಿಟಿಯ ಐಟಮ್ ಅನ್ನ, ಈ ಒಂದು ಪ್ಯಾನಿಕ್ ಬಟನ್ ಅನ್ನ ನಿಮ್ಗೆ ನಾವು ಕೊಡ್ತಿದೀವಿ, ಇದರ ಬೆಲೆ ಇಷ್ಟಿದೆ, ಇದರ ಕ್ವಾಲಿಟಿ ಈ ತರ ಇದೆ ಅನ್ನುವಂಥ ಒಂದು ಲೀನಿಯನ್ಸ್ ದರವನ್ನು ನಿಗದಿ ಮಾಡಿದ ಸಂದರ್ಭದಲ್ಲಿ ಎಲ್ಲರೂ ಕೂಡ ಈ ಒಂದು ಪ್ಯಾನಿಕ್ ಬಟನ್ ಮತ್ತು GPS ಅನ್ನು ಅಳವಡಿಕೆ ಮಾಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ಎಲ್ಲವೂ ಕೂಡ ನಿರಾಸಕ್ತಿಯನ್ನ ತೋರ್ತಾರೆ. ಯಾಕಂತ ಹೇಳಿದ್ರೆ ಸಾಕಷ್ಟು ದಿನಗಳಿಂದ ಈ ಒಂದು ಪ್ಯಾನಿಕ್ ಬಟನ್ GPS ಅಳವಡಿಕೆ ವಿಚಾರವಾಗಿ ಸದ್ದು ಆಗ್ತಾನೆ ಇದೆ. ಒಂದ್ ಕಡೆಯಿಂದಾಗಿ ಯಾರು ಪ್ಯಾನಿಕ್ ಬಟನ್ ಅನ್ನ ಮತ್ತು GPS ಅನ್ನ ಅಳವಡಿಕೆ ಮಾಡೋದಿಲ್ಲ, ಅವರ FC ಅನ್ನ ಕ್ಯಾನ್ಸಲ್ ಮಾಡ್ತೀವಿ ಅಂತೇಳಿ ಸಾರಿಗೆ ಇಲಾಖೆ ಆದೇಶವನ್ನು ಹೊರಡಿಸಿದೆ. ಇದು ಒಂದು ರೀತಿಯಾಗಿ ಕ್ಯಾಬ್ ಚಾಲಕರಿಗೆ ಭಯ ಹುಟ್ಟಿಸುವಂತ ಕೆಲಸವನ್ನು ಕೂಡ ಮಾಡ್ತಿದೆ. FC ಇಲ್ಲ ಅಂತ ಹೇಳಿದ್ರೆ ಗಾಡಿನ ಓಡಿಸಕ್ಕಾಗಲ್ಲ, ಗಾಡಿ ತೆಗೆಯಕ್ಕಲ್ಲ, ಅವನು ಕಡ್ಡಾಯವಾಗಿ 17,000 ಕೊಟ್ಟು ಮಾಡಲೇಬೇಕಾದಂತ ಅನಿವಾರ್ಯ ಪರಿಸ್ಥಿತಿ. ಸೊ ಸಂಬಂಧಪಟ್ಟಂತೆ ಸಾರಿಗೆ ಇಲಾಖೆ ಇದ್ರ ಬಗ್ಗೆ ಸ್ಪಷ್ಟನೆಯನ್ನ ಕೊಡಬೇಕಾಗಿದೆ. ಇಲ್ಲ ಅಂತ ಹೇಳಿದ್ರೆ ಕ್ಯಾಬ್ ಚಾಲಕರು ಮತ್ತಷ್ಟು ಆಕ್ರೋಶವನ್ನ ಹೊರಹಾಕುವಂತ ಸಂದರ್ಭ ಕೂಡ ಇರುವಂತದ್ದು, ಜೊತೆಗೆ ಪ್ರತಿಭಟನೆ ಎಚ್ಚರಿಕೆಯನ್ನ ಕೂಡ ಕೊಟ್ಟಿರುವಂತದ್ದು. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ, ಈ ಕಂಟೆಂಟ್ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ನ್ಯೂಸ್ 18 ಕನ್ನಡದ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.